ವಿದೇಶ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ ತಲುಪಿದ್ದಾರೆ. ಹೇಗ್ನಲ್ಲಿ ನೆದರ್ಲ್ಯಾಂಡ್ ರಾಜ ಅಲೆಕ್ಸಾಂಡರ್ ರಾಣಿ ಮಾಕ್ಸಿಮಾರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಉಭಯ ದೇಶಗಳ ಸಂಬಂಧದ ಬಗ್ಗೆ ನಾಯಕರು ಚರ್ಚೆ ಮಾಡಿದ್ದಾರೆ. ಅದಾದ ಮೇಲೆ ಪ್ರಧಾನಿ ಮೋದಿ ಭಾರತೀಯ ಮೂಲದ ಉದ್ಯಮಿಗಳೊಂದಿಗೆ ಸಂವಾದವನ್ನು ನಡೆಸಿದ್ದಾರೆ. ಮತ್ತೊಂದು ವಿಶೇಷತೆ ಏನಂದ್ರೆ, ಮೋದಿ ನೆದರ್ಲ್ಯಾಂಡ್ನಿಂದ 11ನೇ ಶತಮಾನದ ಇತಿಹಾಸ ಇರೋ ಭಾರತದ ಅನೈಮಂಗಲಂ ಚೋಳ ತಾಮ್ರ ಶಾಸನಗಳನ್ನು ಭಾರತಕ್ಕೆ ವಾಪಸ್ ತರಲಿದ್ದಾರೆ. ಆ ತಾಮ್ರದ ಶಾಸನಗಳನ್ನು ಭಾರತಕ್ಕೆ ಹಿಂದಿರುಗಿಸೋದಕ್ಕೆ ನೆದರ್ಲ್ಯಾಂಡ್ ಒಪ್ಪಿಗೆ ಕೊಟ್ಟಿದೆ. ಲೈಡನ್ ಶಾಸನಗಳು ಅಂತಲೂ ಕೂಡ ಕರೆಯಲ್ಪಡುತ್ತೆ ಈ ಅನೈಮಂಗಲಂ ತಾಮ್ರ ಶಾಸನ. ಚೋಳ ರಾಜವಂಶದ ಅತ್ಯಂತ ಮಹತ್ವದ ದಾಖಲೆಗಳಲ್ಲೊಂದು. ಅದನ್ನು ಹೊತ್ತು ವಾಪಸ್ಸಾಗಲಿದ್ದಾರೆ ಪ್ರಧಾನಿ. 11ನೇ ಶತಮಾನದ ಇತಿಹಾಸವಿರುವಂತಹದ್ದು. ಪ್ರಧಾನಿ ಮೋದಿ ನೆದರ್ಲ್ಯಾಂಡ್ನಲ್ಲಿದ್ದಾರೆ. ವಿಶೇಷ ಚರ್ಚೆಯಾಗಿದೆ. ಅದರ ಜೊತೆಗೆ ಪ್ರಮುಖವಾಗಿದ್ದಂತಹ ವಿಚಾರ ಅಂತಂದರೆ, ಅನೈಮಂಗಲಂ ಚೋಳ ತಾಮ್ರ ಶಾಸನವನ್ನು ಬರ್ತಾ ತಮ್ಮೊಂದಿಗೆ ವಾಪಸ್ ತರಲಿದ್ದಾರೆ. ಅಲ್ಲಿರುವಂತಹ ಭಾರತೀಯ ಮೂಲದ ಉದ್ಯಮಿಗಳೊಂದಿಗೂ ಕೂಡ ಪ್ರಧಾನಿ ಸಂವಾದವನ್ನು ನಡೆಸಿದ್ರು. ಒಂದು ಕಡೆ ಈ ವಿದೇಶ ಪ್ರವಾಸದಲ್ಲಿ ಸಂಬಂಧ ಸುಧಾರಣೆಯ ವಿಚಾರ, ಜೊತೆಗೆ ನಮ್ಮ ಶಾಸನ 11ನೇ ಶತಮಾನದ ಶಾಸನ ವಾಪಸ್ಸಾಗ್ತಾ ಇರೋದು ಬಹಳ ಪ್ರಮುಖ ವಿಚಾರ.